ಗುಡ್ ಅಟ್ ಚೇಸಿಂಗ್. 2 ಮ್ಯಾಚ್ ನಾವು ಚೇಸ್ ಮಾಡಿನೂ ಗೆದ್ದಿದ್ದೀವಿ. ಸೊ ಇಟ್ ಡಸಂಟ್ ಮ್ಯಾಟರ್, ಎಲ್ಲೂ ಏನು ಡಿಫ್ರೆನ್ಸ್ ಆಗಲ್ಲ ಅಂದ್ಕೊತೀನಿ, ಬಿಕಾಸ್ ಅವರ್ ಟೀಮ್ ಇಸ್ ಫೈನಲಿ ಸ್ಟ್ರಾಂಗ್. ಸೊ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಜಸ್ಟ್ ಟಾಸ್ ಗೆಲ್ಲಬೇಕಿತ್ತು, ಬಟ್ ಇಟ್ಸ್ ಫೈನ್. ಬಟ್ ಆದರೂ ಈ ಸೀರೀಸ್ನಲ್ಲಿ ಏನಿದೆ, ಎರಡನೇ ಬ್ಯಾಟಿಂಗ್ ಯಾರು ಮಾಡಿದಾರೋ 4 ಆಟದಲ್ಲಿ 3 ಆಟ ಗೆದ್ದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ವರ ಆಗುತ್ತಾ ನಮಗೆ ಟಾಸ್? ಒಂದು ಓವರ್ ಆಲ್ ಮ್ಯಾಚ್ನ ಕನ್ಸಿಡರ್ ಮಾಡಿದ್ರೆ ಒಂದು 10 ಲೆವೆಲ್ ಅಂತ ಇಟ್ಕೊಳ್ಳೋಣ. 10 ಲೆವೆಲಲ್ಲಿ ಮೊದಲನೇ ಇದರಲ್ಲಿ ಮಾತ್ರ ಹಿನ್ನಡೆ ಆಗಿದೆ, ಇನ್ನು 9 ಲೆವೆಲಲ್ಲಿದೆ. ಅದನ್ನೆಲ್ಲ ನಾವು ಮುನ್ನಡೆ ಸಾಸ್ತೀವಿ. ಇವಾಗ ಎಲೆಕ್ಷನ್ ಟೈಮಲ್ಲಿ ಅವ್ರ ಮುನ್ನಡೆ ಇಷ್ಟು ಓಟ್ಗಳಿಂದ ಅದು ಇದು ಮೊದಲನೇ ಸ್ಟೆಪ್ ಹಿನ್ನಡೆ ಆಗಿದೆ. ಅದು ನಮ್ಮ ಪ್ಲೇಯರ್ಸ್ ಸಮಸ್ಯೆ ಅಲ್ಲ, ಅದು ಪ್ರಕೃತಿ ಟಾಸು, ಏನು ಮಾಡೋದಕ್ಕಾಗಲ್ಲ, ಪ್ರಕೃತಿಯ ಸಮಸ್ಯೆ ಅದು. ಸೊ ಹಾಗಾಗಿ ಇವಾಗ ನೀವು ಹೇಳ್ತೀರಿ 4ರಲ್ಲಿ 3 ಗೆದ್ದಿದ್ದಾರೆ ಅಂತ, ಅದನ್ನು ಸೆಟ್ ಮಾಡಿರೋದು ನಮ್ಮ ಇಂಡಿಯಾನೇ. ಆ 4ರಲ್ಲಿ 3 ನಮ್ಮವ್ರು ಗೆದ್ದಿದ್ದಾರಲ್ವ, ಅದು ಮತ್ತೆ ರಿಪೀಟ್ ಆಗುತ್ತೆ ಅಷ್ಟೇ, ಏನು ಸಮಸ್ಯೆ ಇಲ್ಲ. ಅದಕ್ಕೂ ಪ್ರಿಪೇರ್ ಆಗಿರ್ತಾರೆ. ಸೊ ಟಾಸ್ ವಿನ್ ಆಗಿಲ್ಲ ಅಂದರೆ, ಆ್ಯಂಡ್ ಶೋರ್ ಚೌಟು ಅದು ಎಲ್ರಿಗೂ ಗೊತ್ತಿತ್ತು, ಟಾಸ್ ಯಾರು ಗೆದ್ರು ಅವ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು, ಪಿಚ್ ಹಂಗಿರೋದ್ರಿಂದ. ಸೊ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಗೆದ್ದಿದ್ದಾರೆ. ಇವರು ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಅದೇನು ಸಮಸ್ಯೆ ಆಗಲ್ಲ. ಇನ್ನೂ 9 ಲೆವೆಲ್ ಇದಾವಲ್ಲ, ಸೊ ಆ ಲೆವೆಲನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ, ಗೆಲ್ತಾರೆ ಅಷ್ಟೇ. ಆ್ಯಂಡ್ ಆರ್ಡರ್ಸ್ ಕೂಡ ಯಾವುದು ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಈ ಹಿಂದೆ ಯಾವ ಆರ್ಡರ್ನಲ್ಲಿ ಬಂದಿದ್ರಲ್ಲ ಪ್ಲೇ, ಅದೇ ಇದೆ. ಆಬ್ವಿಯಸ್ಲಿ ಅದು ಕೂಡ ಒನ್ ಆಫ್ ದಿ ಸ್ಟ್ರಾಟಜಿ. ಇವಾಗ ಹೆಂಗೆ ಅಂದರೆ, ಇವಾಗ ಆಲ್ರೆಡಿ ವಿನ್ನಿಂಗ್ ಟೀಮ್ ಇದೆ, ಅದಕ್ಕಿಂತ ಸ್ಟ್ರಾಂಗ್ ಪ್ಲೇಯರ್ಸ್ ಹೊರಗಡೆ ಕೂತಿರಬಹುದು, ಬಟ್ ಅದೊಂದು ಮೈಂಡ್ ಸೆಟ್ ಇರ್ತಾರಲ್ಲ, ವಿನ್ನಿಂಗ್ ಗೇಮು, ವಿನ್ನಿಂಗ್ ಟೀಮು ಅಂತ. ಸೊ ಲಾಸ್ಟ್ ಸೆಮಿಫೈನಲ್ಲು ಅದಕ್ಕೆ ಮುಂಚೆ ಎಲ್ಲ ಏನು ಗೆದ್ದಿದ್ದೀವಿ, ಸೊ ಆರ್ಡ್ರ್ ವೈಸೂ ಅಷ್ಟೇ, ಪ್ಲೇಯರ್ಸು ಅಷ್ಟೇ, ಸೇಮ್ ಕಂಟಿನ್ಯೂ ಮಾಡ್ತೀವಿ ನಾವು ಅಷ್ಟೇ. ಸೊ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಡೆಸ್ಕಿಂದ ನನ್ನ ಕೊಲೀಗ್ ರಮ್ಯಾ ಇದ್ದಾರೆ. ಸೊ ರಮ್ಯಾ ಅವರೇ, ನ್ಯೂಜಿಲ್ಯಾಂಡ್ ಆ್ಯಕ್ಚುಲಿ ಟಾಸ್ ಗೆಲ್ಲಬಾರ್ದು ಅಂದ್ಕೊಂಡಿದ್ವಿ, ಬಟ್ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಂಡಿದೆ. ಸೊ ಈ ಕುರಿತಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯ ಆರಂಭ ಆಗೋಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂತದ್ದು. ನ್ಯೂಜಿಲೆಂಡ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ಟಾಸ್ ಅನ್ನ ಗೆದ್ದು. ಆದ್ರೆ ಇಡೀ ಸೀಸನ್ ನಲ್ಲಿ ಭಾರತ ಯಾವೊಂದು ಟಾಸ್ ಅನ್ನ ಗೆದ್ದಿಲ್ಲ ಅನ್ನೋದು ಬಹಳ ಮುಖ್ಯವನ್ನ ಪಡೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಟಾಸ್ ಸೋತಿರಬಹುದು, ಆದ್ರೆ ಇಂಡಿಯಾ ವಿನ್ ಆಗೇ ಆಗುತ್ತೆ ಅನ್ನುವಂತಹ ವಿಶ್ವಾಸ ಇಡೀ ಭಾರತೀಯರಲ್ಲಿ ಇರುವಂತದ್ದು. ನಮ್ಮ ಟೀಮ್ ಕೂಡ ರೆಡಿ ಆಗಿದೆ, ಗ್ಯಾರಂಟಿ ಟೀಮ್. ಅವರು ಯಾವ ರೀತಿಯಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಅಂತ ಕೇಳ್ತಾ ಹೋಗೋಣ. ಏನು ಚಂದನ, ಟಾಸ್ ಏನೋ ಸೋತಿದೀವಿ, ಆದ್ರೆ ಭಾರತ ಗೆದ್ದೇ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸ ಇಡೀ ಮ್ಯಾಚ್ ಅಲ್ಲಿ ಭಾರತ ಗೆದ್ದಿದೆ. ಸೊ ಏನ್ ಹೇಳ್ತೀರಿ? ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ಈಗ ಏನು ಟಾಸ್ನ ಇಷ್ಟು ದಿನ ಸೋತ್ಕೊಂಡ್ಬಂದು ಮ್ಯಾಚಸ್ನ ಗೆಲ್ತಾ ಇತ್ತು, ಅದೇ ಫಾರ್ಮ್ ಈಗ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋ ಹೋಪ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಈ ಸಲ ಪಕ್ಕ ಟ್ರೋಫಿ ನಮ್ಮದೇ ಆಗತ್ತೆ. ರೋಹಿತ್ ಶರ್ಮಾ ಮತ್ತು ನಮ್ಮ ಭಾರತಕ್ಕೆ ಟ್ರೋಫಿನ ತೊಗೊಂಡು ಬರ್ತಾರೆ. ಈಗ ಪಿಚ್ ಬಗ್ಗೆ ಕೂಡ ಸಾಕಷ್ಟು ಜನ ಮಾತಾಡ್ತಾಯಿದ್ರು. ಅದು ನಮಗೊಂಥರ ಫೇವ್ರೆಟ್ ಪಿಚ್ ಅಂತ ಕೂಡ ಸಾಕಷ್ಟು ಬಾರಿ ಕೇಳ್ಪಟ್ಟಿದ್ದೀವಿ. ಅಂದರೆ ತುಂಬ ಸ್ಲೋ ಆಗಿ ತೊಗೊಂಡು ಹೋಗ್ತಾರೆ, ಸ್ಪಿನ್ನರ್ಸ್ಗೆ ಅದು ಫೇವ್ರೆಟ್ ಇದೆ ಅಂತ ಎಲ್ಲ ಹೇಳಿ ಪಾಕನ್ನ ಹೇಗೋ ಅದೇ ಪಿಚ್ಚಲ್ಲಿ ಸೋಲ್ಸಿರೋದ್ರಿಂದ ಈಗ ನಮ್ಮ ಭಾರತ ನ್ಯೂಜಿಲ್ಯಾಂಡನ್ನು ಸೋಲಿಸಿ ಪಕ್ಕಾ ಟ್ರೋಫಿನ ಮನೆಗೆ ತೊಗೊಬರೋದು 100ಗೆ 100% ಕನ್ಫರ್ಮ್ ಅಂತ ಈಗ ಟಾಸ್ ಸೋತ ಮೇಲೆ ಅನ್ನಿಸ್ತಿದೆ. ಯಾಕಂದರೆ ಹೋಪ್ಸ್ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಗ್ತಿದೆ. ನಾನಂತೂ ರೋಕೋ ಕಾಂಬಿನೇಷನ್ಗೆ, ಅವರ ಪಾರ್ಟ್ನರ್ಶಿಪ್ಪಿಗೆ ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸೊ ಐ ಆಮ್ ವಿಶಿಂಗ್ ಆಲ್ ದ ಬೆಸ್ಟ್ ಟು ಇಂಡಿಯಾ. ಓಕೆ, ಪ್ರತಿಯೊಬ್ಬರು ಕೂಡ ಎಕ್ಸೈಟ್ಮೆಂಟ್ ನಾವು ಕಾಣಿಸ್ತಾ ಇದೆ ನನಗೆ. ಎಲ್ಲರೂ ಕೂಡ ಖುಷಿಯಾಗಿದ್ದೀರಿ. ನ್ಯೂಜಿಲೆಂಡ್ ಒಂದು ಕಡೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದೆ, ಇದು ಭಾರತಕ್ಕೆ ಪ್ಲಸ್ಸಾ ಮೈನಸ್ಸಾ? ಇದು ಪಕ್ಕಾ ಪ್ಲಸ್ಸೇ. ಟಾಸ್ ಇವಾಗ ಗೆದ್ದಿಲ್ಲ, ಅದು ಸೆಕೆಂಡರಿ, ಬಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನಮ್ಮ ಬ್ಲೂ ಬಾಯ್ಸ್ ಅಂತೂ ಗ್ಯಾರಂಟಿಯಾಗಿ ಗೆಲ್ತಾರೆ. ಸೊ ಅದೇ ಎನರ್ಜಿ, ಅದೇ ಹೋಪಲ್ಲಿದ್ದೀವಿ. ಸೊ ಪಕ್ಕಾ ಗೆದ್ದೇ ಗೆಲ್ತಾರೆ, ನೋ ಡೌಟ್. ಹೌದು, ಟಾಸ್ ಸೋತಿದ್ದೀವಿ, ಬಟ್ ಹಿಸ್ಟ್ರಿ ತೆಗೆದು ನೋಡೋದಾದರೆ 62 ಸಲ ಮುಖಾಮುಖಿಯಾಗಿದ್ದೀವಿ. ಟಾಸ್ ಸೋತಿರೋರೇ ಗೆದ್ದಿರೋದು. ಆ್ಯಕ್ಚುಲಿ ಟಾಸ್ ಸೋತಿರೋರೇ ಗೆದ್ದಿರೋದು ದುಬೈ ಇಂಟರ್ನ್ಯಾಷನಲಲ್ಲಿ. ಸೊ ಇವತ್ತು ಬ್ಲೂ ಬಾಯ್ಸ್ ಗೆದ್ದೇ ಗೆಲ್ತಾರೆ. ಓಕೆ, ಬೌಲಿಂಗಲ್ಲಿ ತಗೊಂಡಿದೆ ಈಗ ಇಂಡಿಯಾ. ಅವ್ರು ಏನು ಟಾರ್ಗೆಟ್ ಕೊಡ್ತಾರೆ ಪಕ್ಕಾ ಚೇಸ್ ಮಾಡ್ತಾರೆ. ಕೊಹ್ಲಿ ಅಂತೂ 100 ಹೊಡಿತಾರೆ. ಖಂಡಿತ ಇಂಡಿಯಾ ವಿನ್ ಆಗೇ ಆಗುತ್ತೆ ಇವತ್ತು. ವೆಲ್, ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಭಾರತ ವಿನ್ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಎಸ್, ಈಗ ಅದೇ ಪಿಚ್ಚಲ್ಲೇ ಪಾಕಿಸ್ತಾನದ ಜೊತೆ ಸೆಣಸಾಡ್ಬೇಕಾದ್ರೆ ವಿರಾಟ್ ಕೊಹ್ಲಿ 100 ಬಾರಿಸಿದ್ರು. ಈ ಬಾರಿ ಕೂಡ ನಮ್ಮ ವಿರಾಟ್ ಕೊಹ್ಲಿ ಪಡೆ ಅಬ್ಬರಿಸಿ ಬೊಬ್ಬಿರಿತಾರೆ ಅಂತಲೇ ಹೇಳ್ಬೋದು. ಈ ಸಲ ಕಪ್ ನಮ್ಮದೇ. ಓಕೆ, ಕಿವಿ ಹಿಂಡ್ತಾರೆ ಅಂತಲೇ ಹೇಳ್ತೀನಿ ನಾನು. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಕಡೆ ಫಾರ್ಮು, ನಂತರ ವರುಣ್ ಚಕ್ರವರ್ತಿ ನಮ್ಮ ಕರ್ನಾಟಕದವರು, ಮತ್ತು KL ರಾಹುಲ್ ನಮ್ಮ ಕನ್ನಡಿಗ, ಇಬ್ಬರೂ ಸಹಿತ ಇವತ್ತು ಕಮಾಲ್ ಮಾಡ್ತಾರೆ ಅಂತ ನನಗೆ. ಯಾಕಂದರೆ ವಿರಾಟ್ ಕೊಹ್ಲಿಗಿಂತ ಜಾಸ್ತಿ ಎಕ್ಸೆಪ್ಟೇಷನ್ ಇರೋದು ನನಗೆ KL ರಾಹುಲ್ ಮತ್ತು ವರುಣ್ ಚಕ್ರವರ್ತಿ ಮೇಲೆ. ಯಾಕಂತಂದರೆ ಕನ್ನಡಿಗರು ಯಾವಾಗಲೂ ಕಮಾಲ್ ಮಾಡಬೇಕು ಅನ್ನೋದೇ ನನ್ನ ಒಂದು ಇದು. ನಂತರ ಇವತ್ತು ಅದು ಸ್ಪಿನ್ ಸ್ನೇಹಿ ಪಿಚ್ ಆಗಿರೋದ್ರಿಂದ ಭಾರತಕ್ಕೆ ರವೀಂದ್ರ ಜಡೇಜಾ ಸಾಥ್ ಕೊಡ್ತಾರೆ, ವರುಣ್ ಚಕ್ರವರ್ತಿ ಸಾಥ್ ಕೊಡ್ತಾರೆ. ನೆಕ್ಸ್ಟು ನಮ್ಮ ಕುಲ್ದೀಪ್ ಯಾದವ್, ಚೈನಾಮನ್ ಬೌಲರ್, ಅವರು ಕೂಡ ಸಾಥ್ ಕೊಡ್ತಾರೆ. ಇನ್ನು ಸಾಕಷ್ಟು ಆಟಗಾರರು ತಮ್ಮ ಪರ್ಫಾರ್ಮೆನ್ಸ್ನ
ಅವ್ರ ಲೆವೆಲಲ್ಲೇ ತೋರಿಸ್ತಾ ಇದ್ದಾರೆ. ಸೊ ಇಂಡಿಯಾ ಇವತ್ತು ವಿನ್ ಆಗೇ ಆಗುತ್ತೆ. ಕಮಾನ್ ಇಂಡಿಯಾ. ಇವತ್ತು ಗೆದ್ದೇ ಗೆಲ್ತಾರೆ. ಫಸ್ಟ್ ಟಾಸ್ ಸೋತ್ರೇನು ಮೇಡಮ್, ಫಸ್ಟು ಯಾರು ಹೊಡಿತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಫಿನಿಷ್ ಮಾಡ್ತಾರೆ ಅನ್ನೋದು ಮುಖ್ಯ. ಇಂಡಿಯಾ ಫಿನಿಷ್ ಮಾಡೇ ಮಾಡುತ್ತೆ. ಅದು ಬೇರೆ ಕೊಹ್ಲಿಗೆ ಅದು ಫೇವ್ರೇಟ್ ಪಿಚ್ಚು. ಅದೇ ಪಿಚ್ಚಲ್ಲಿ 100 ಹೊಡೆದಿದ್ದಾರೆ. ಕೇಳಬೇಕಾ ಇವತ್ತು ಆಟ? ಅದು ಚೇಸಿಂಗು, ಒನ್ ಆಫ್ ದಿ ಚೇಸಿಂಗ್ ಮಾಸ್ಟರ್ ಅಂತಲೇ ಹೇಳ್ತೀವಿ, ಚೇಸ್ ಮಾಸ್ಟರ್ ಅಂತ ಹೇಳ್ತೀವಿ. ಇವರು ನ್ಯೂಜಿಲ್ಯಾಂಡಲ್ಲಿ ಇವತ್ತು ಪ್ಲೇಯರ್ಸ್ಗಳು ಕಮ್ಮಿ ಇದ್ದಾರೆ, 2 ಪ್ಲೇಯರ್ಸ್ ಇಂಜೂರ್ ಆಗಿದ್ದಾರೆ. ಆ್ಯಂಡ್ ಅವರು ಬಾಲಿಂಗ್ ತುಂಬ ವೀಕ್ ಇದೆ ಮ್ಯಾಮ್. ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ಸೆಮೀಸಲ್ಲೇ ಅವರು ತುಂಬ ಸ್ಕೋರ್ ಬಿಟ್ಕೊಟ್ರು. 365 ರನ್ ಹೊಡೆದ್ರು, 300 ರನ್ ಬಿಟ್ಕೊಟ್ರು. ಸಿಂಗಲ್ ಮ್ಯಾನ್ ಆಗಿ ಮಿಲ್ಲರ್ ಆಡಿದ್ರು. ಇಂಡಿಯಾ ಪ್ಯಾಕ್ಡ್ ಇದೆ ಮೇಡಮ್ ಟೀಮು. ಅವ್ರನ್ನ ಹೆಂಗೆ ಇವ್ರು ಸೋಲ್ಸೋಕ್ಕಾಗತ್ತೆ ಹೇಳಿ? ಇಂಡಿಯಾ ಏನೇ ಆದರೂ ಇವತ್ತು ಗೆಲ್ಲುತ್ತೆ ಅಷ್ಟೇ. ಟಾಸ್ ಸೋತ್ ಮಾತ್ರಕ್ಕೆ ಕಪ್ಪು ಸೋಲ್ತೀವಿ ಅನ್ನೋ ಮಾತು ಹೇಳಬಾರ್ದು. ಈ ಸತಿ ಕಪ್ಪು ನಮ್ಮದೇ, ಎಲ್ಲ ನಮ್ಮದೇ. ಅಂದರೆ ಇನ್ನೊಂದೇನು ಹೇಳಬೇಕು ಅಂತಂದರೆ, ನ್ಯೂಜಿಲೆಂಡು ಇಬ್ಬರು ಕಮ್ಮಿ ಇದ್ದಾರೆ, ಬಟ್ ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಯಾವತ್ತೇ ಈಗಲಿ ಸೋತು ಗೆಲ್ಲೋದ್ರಲ್ಲಿ ಮಜಾ ಇದೆ. ತುಂಬ ಗೆದ್ಕೊ ಬಂದು ಗೆದ್ದರೆ ಅಷ್ಟೊಂದು ಮಜಾ ಇರಲ್ಲ. ಸೋತು ಗೆಲ್ಲೋದ್ರಲ್ಲಿ ತುಂಬ ಮಜಾ ಇದೆ. ನಮ್ಮ ಇಂಡಿಯಾ ಯಾವತ್ತಿದ್ರು ಅದನ್ನೇ ಚೂಸ್ ಮಾಡಿರೋದು. ಸೋತು ಗೆಲ್ತೀನಿ ಅನ್ನೋ ಒಂದು ಹೋಪ್ ತೋರಿಸ್ತಾ ಇದೆ. ಬಟ್ ಅದೇ ಇದರಲ್ಲಿರಲಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇಂಡಿಯಾ ನ್ಯೂಜಿಲೆಂಡ್ ಪಂದ್ಯ ಏನು 23-19 ಸೆಮಿಫೈನಲಲ್ಲಿ ಏನು 2 ಸತಿ ಮುಖಾಮುಖಿ ಆಗಿದ್ದಾರೋ ಅದರಲ್ಲಿ ಹೆನ್ರಿ ಮೇನ್ ಬೌಲರ್ ಅವ್ರು ಇವತ್ತು ಅಲಭ್ಯ ಆಗಿರೋ ಕಾರಣದಿಂದ ಇಂಡಿಯಾಗೆ ಪ್ಲಸ್ ಆಗಿದೆ. ಯಾಕೆಂದರೆ ಪವರ್ ಪ್ಲೇನಲ್ಲಿ ಅವರು ಸ್ವಿಂಗ್ನ ಇಂಡಿಯಾ ನೆಗೋಷಿಯೇಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ 19ರಲ್ಲಿ ನೋಡಿರ್ಬೋದು, ರೋಹಿತ್ ಶರ್ಮಾ, KL ರಾಹುಲ್, ದಿನೇಶ್ ಕಾರ್ತಿಕ್ ವಿಕೆಟ್ನ ಅವರೇ ಎತ್ತಿದ್ದು ಪವರ್ ಪ್ಲೇನಲ್ಲಿ. ಅತಿ ಲೋ ಸ್ಕೋರಿಂಗ್ ಮ್ಯಾಚ್ ಆಗೋಕ್ಕೆ ಕಾರಣ ಅವರೇ ಆಗಿದ್ದು. ಹಂಗಾಗಿರೋದ್ರಿಂದ ಹೆನ್ರಿ ಮತ್ತು ಡೆವೆನ್ ಕಾನ್ವೆ ಇಲ್ದಿರೋದು ಭಾರತೀಯ ಸ್ಪಿನ್ನರ್ಗಳು ನೆಟ್ಟಿಸ್ರು ಬಿಟ್ಟರು ಅಂತ ಅನ್ಬೋದು. ಯಾಕೆಂದರೆ ಡೆವೆನ್ ಕಾನ್ವೆ ಇಂಡಿಯನ್ ಪಿಚ್ಚರ್ಸಲ್ಲಿ ಜಾಸ್ತಿ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಕಾನ್ವೆ ಅವರು ಯಾವುದೇ ದೇಶದಲ್ಲಿ ಸ್ಪಿನ್ಗೆ ಸರಾಗುವ ರನ್ ಗಳಿಸ್ತಾರೆ. ಅದು ಪ್ಲಸ್ ಆಗುತ್ತೆ ಇಂಡಿಯಾಕ್ಕೆ. ಇವತ್ತು ಇಂಡಿಯಾ ಗೆಲ್ತಾರೆ. ಪ್ರತಿಯೊಬ್ಬರು ಕೂಡ ಭಾರತದ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಎಲ್ಲರೂ ಸೇರಿ ನಾವು ಈಗ ಚೇರ ಪೇಳನ ನಮ್ಮ ಇಂಡಿಯಾಗೆ. ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ಜೈ ಭಾರತ್ ಮಾತಾ ಕೆ. ಭಾರತ್ ಮಾತಾ ಕೆ. Come on India, come on India, come on India. भारत माता की जीतेगा बा जीतेगा, इंडिया जीतेगा, जीतेगा बा जीतेगा, इंडिया जीतेगा. जिंगल काला काला का हा जिंगल काला काला का हा जीतेगा बा जीतेगा, इंडिया जीतेगा. come on India.